ಸಚಿವ ಸಂಪುಟ ಪುನರ್ರಚನೆ ವಿಚಾರ ಇದೀಗ ಮುನ್ನೆಲೆಗೆ ಬರ್ತಾ ಇದೆ. ಇದೆಲ್ಲದರ ನಡುವೆ ಸಚಿವ ಶಿವಾನಂದ ಪಾಟೀಲ್ ಕೊಡ್ತಾ ಇರುವಂತಹ ಒಂದು ಹೇಳಿಕೆ, ಈಗಾಗಲೇ ಕುರ್ಚಿ ಬಿಡೋದಕ್ಕೆ ಸಿದ್ಧ ಅಂತ ಒಂದು ಸ್ಟೇಟ್ಮೆಂಟ್ ಶಿವಾನಂದ ಪಾಟೀಲ್ ಅವರ ಕಡೆಯಿಂದ ಬರ್ತಾ ಇದೆ. ಅಂದ್ರೆ ಸಿದ್ದು ಸಂಪುಟ ಪುನರ್ರಚನೆಗೆ ಸಿಕ್ಕಿದೆಯಾ ಹೈ ಸಿಗ್ನಲ್? ಸೀಟು ಬಿಟ್ಟು ಕೊಡಲು ತಾನು ಸಿದ್ಧ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಶಿವಾನಂದ ಪಾಟೀಲ್ ಹೇಳ್ತಾ ಇದ್ದಾರೆ. ಶಸ್ತ್ರತ್ಯಾಗದ ಮಾತಾಡ್ತಾ ಇರೋದಾದ್ರೂ ಯಾಕೆ ಸಕ್ಕರೆ ಸಚಿವ ಸಂಪುಟದಲ್ಲಿ ಆತಂಕ ಸೃಷ್ಟಿ ಮಾಡ್ತಾ ಇರುವಂತದ್ದು ಅವರ ಹೇಳಿಕೆ. ಕುರ್ಚಿ ಬಿಡಲು ಸಿದ್ಧ ಎಂದ ಸಚಿವ ಶಿವಾನಂದ ಪಾಟೀಲ್. ಸಿದ್ದು ಸಂಪುಟ ಪುನರ್ರಚನೆಗೆ ಸಿಕ್ಕಿದೆಯಾ ಹೈ ಸಿಗ್ನಲ್? ಸೀಟು ಬಿಡಲು ಸಚಿವರಿಗೆ ಬಂದಿದೆಯಾ ಹೈ ಆರ್ಡರ್? ಕ್ಷಿಪ್ರ ರಾಜಕೀಯ ಕ್ರಾಂತಿ ಆಗ್ತಾ ಆ ಕ್ಷಿಪ್ರ ರಾಜಕೀಯ ಕ್ರಾಂತಿಯ ಕ್ಲೂ ಕೊಡ್ತಾ ಇದ್ದಾರ ಶಿವಾನಂದ ಪಾಟೀಲ್ ಅವರು. ಸಚಿವ ಸಂಪುಟದಲ್ಲಿ ಆತಂಕವನ್ನ ಸೃಷ್ಟಿ ಮಾಡ್ತಾ ಇದೆ ಸಚಿವರ ಹೇಳಿಕೆ. ಕುರ್ಚಿ ಬಿಡೋದಕ್ಕೆ ಸಿದ್ಧ ಅಂತ ಸಚಿವ ಶಿವಾನಂದ ಪಾಟೀಲ್ ಹೇಳಿರುವಂಥದ್ದು. ಸಂಪುಟ ಪುನರ್ರಚನೆ ಆಯಿತು ಅಂತಂದ್ರೆ ಸಂಪುಟದಲ್ಲಿ ಇರುವಂಥವರಲ್ಲಿ ಕೆಲವರನ್ನ ಕೈ ಬಿಟ್ಟು ಹೊಸದಾಗಿ 3-4 ಬಾರಿ MLA ಆದಂಥವ್ರನ್ನ ಮತ್ತೆ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳುವಂತಹ ಒಂದಷ್ಟು ಪ್ರಕ್ರಿಯೆ ನಡೆಯಲಿದೆ. ಸದ್ಯದಲ್ಲೇ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನುವಾಗಲೇ ಸಂಪುಟದಿಂದ ಕೈ ಬಿಟ್ರೆ ಸಚಿವ ಸ್ಥಾನ ತ್ಯಾಗಕ್ಕೆ ತಾನು ಸಿದ್ಧ ಅನ್ನುವಂಥದ್ದನ್ನ ಹೇಳ್ಕೊತಾ ಇದ್ದಾರೆ ಶಿವಾನಂದ ಪಾಟೀಲ್. ಸಂಪುಟ ಪುನರ್ರಚನೆಗೆ ಹಿರಿಯ ಶಾಸಕರ ಹಕ್ಕೊತ್ತಾಯ, ಸಚಿವ ಸ್ಥಾನ ತ್ಯಾಗಕ್ಕೆ ಸಿದ್ಧ ಅಂತ ಶಿವಾನಂದ ಪಾಟೀಲ್ ಹೇಳ್ತಾ ಇದ್ದಾರೆ. ನಾನು ಕೇಳದಿದ್ರು ಹೈಕಮಾಂಡ್ ಸಚಿವ ಸ್ಥಾನ ನೀಡಿತ್ತು, ಸ್ಥಾನ ಬಿಡಿ ಅಂದ್ರೆ ಬಿಡಕ್ ರೆಡಿ ಅಂತ ಶಿವಾನಂದ ಪಾಟೀಲ್ ಹೇಳಿದ್ದಾರೆ. ನಾನು ಹಿಂದೆ ತಾಳ್ಮೆಯಿಂದ ಕಾದಿದ್ದಕ್ಕೆ ನನಗೆ ಸ್ಥಾನವನ್ನು ಕೊಟ್ಟಿದ್ರು, ನಾನು ಸ್ಥಾನ ಉಳಿಸಿಕೊಳ್ಳಲು ಹೋಗೋದಿಲ್ಲ ಅಂತ ಶಿವಾನಂದ ಪಾಟೀಲ್ ಹೇಳಿದ್ದಾರೆ. ಸಂಪುಟ ಪುನರ್ರಚನೆಗೆ ಹಿರಿಯ ಶಾಸಕರ ಹಕ್ಕೊತ್ತಾಯ ಆಗ್ತಾ ಇದು. ಸಚಿವ ಸ್ಥಾನ ತ್ಯಾಗಕ್ಕೆ ಸಿದ್ಧಾಂತ ಶಿವಾನಂದ ಪಾಟೀಲ್ ಹೇಳಿರುವಂಥದ್ದು ಚರ್ಚೆಗಡೆ ಮಾಡಿಕೊಡ್ತಿದೆ. ನಾನು ಕೇಳದೇ ಇದ್ರು ಹೈಕಮಾಂಡ್ ಸಚಿವ ಸ್ಥಾನವನ್ನು ನನಗೆ ನೀಡಿತ್ತು, ಸ್ಥಾನ ಬಿಡಿ ಅಂತ ಹೇಳಿದ್ರೆ ಬಿಡೋಕ್ ರೆಡಿ ಅಂತ ಶಿವಾನಂದ ಪಾಟೀಲ್ ಹೇಳ್ಕೊಂಡಿದ್ದಾರೆ. ನಾನು ಹಿಂದೆ ತಾಳ್ಮೆಯಿಂದ ಕಾದಿದ್ದಕ್ಕೆ ನನಗೆ ಸಚಿವ ಸ್ಥಾನವನ್ನ ಕೊಟ್ಟಿದ್ರು, ನಾನು ಕೇಳದೇ ಇದ್ರು ಸಚಿವ ಸ್ಥಾನ ಸಿಕ್ಕಿತ್ತು, ನಾನೀಗ ಹೈಕಮಾಂಡ್ ಹೇಳಿದ್ರೆ ಸ್ಥಾನ ಬಿಟ್ಕೊಡೋದಕ್ಕೆ ರೆಡಿ, ಸಚಿವ ಸ್ಥಾನ ಬಿಟ್ಕೊಡೋದಕ್ಕೆ ನಾನು ಸಿದ್ಧ ಅನ್ನುವುದು ಶಿವಾನಂದ ಪಾಟೀಲ್ ಅವರ ಮಾತು. ಅಂದ್ರೆ ಎಷ್ಟೋ ಮಂದಿ ಸಂಪುಟದಲ್ಲಿರುವಂಥವ್ರು ಹೇಗಾದ್ರೂ ಮಾಡಿ ಸಚಿವ ಸ್ಥಾನವನ್ನ ನಾನು ಉಳಿಸ್ಕೊಳ್ಳೇಬೇಕು, ಸಚಿವ ಸ್ಥಾನದಿಂದ ಕಿತ್ತೋಗೋದು ಬೇರೆಯವ್ರನ್ನ ಕ್ಯಾಬಿನೆಟ್ಗೆ ಏನು ಮಾಡ್ಕೊಡ್ಬಹುದು, ನಮ್ಗೆ ಕೊಡಬಹುದು ಅನ್ನುವಂಥ ಆತಂಕದಲ್ಲೇ ಕೆಲ ಸಚಿವರುಗಳಿರುವಂತಹ ಸಂದರ್ಭದಲ್ಲೇ ಶಿವಾನಂದ ಪಾಟೀಲ್ ಅವರು ಕೊಡ್ತಾ ಇರುವಂತಹ ಈ ಹೇಳಿಕೆ ಕುತೂಹಲ ಮೂಡಿಸ್ತಾ ಇದೆ, ಚರ್ಚೆಗ್ರಾಸ ಆಗ್ತಾ ಇದೆ. ಕೆಲ ಸಚಿವರು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ ಸಚಿವ ಸ್ಥಾನವನ್ನ, ಹೊಸಬರು ಸಚಿವ ಸಂಪುಟಕ್ಕೆ ಬರೋದಕ್ಕೆ ನೋಡ್ತಾರೆ. ನಾನು ಮಂತ್ರಿಗಿರಿ ಉಳಿಸ್ಕೊಳ್ಳೋ ಪ್ರಯತ್ನವನ್ನಂತೂ ನಾನು ಮಾಡೋದೇ ಇಲ್ಲ ಅಂತ ಶಿವಾನಂದ ಪಾಟೀಲ್ ಹೇಳಿದ್ದಾರೆ. ನಾವು ಸಚಿವಗಿರಿ ಬಿಡೋದಕ್ಕೂ ರೆಡಿ ಇದ್ದೀವಿ ಅಂದಿದ್ದಾರೆ ಶಿವಾನಂದ ಪಾಟೀಲ್. ನಾನು ಈ ಹಿಂದೆ 20 ವರ್ಷಗಳಿಂದ ಮಂತ್ರಿ ಆಗಿರಲಿಲ್ಲ, ನಾನಂತೂ ಮಂತ್ರಿಗಿರಿಗೋಸ್ಕರ ತಾಳ್ಮೆಯಿಂದ ಕಾಯ್ತಾ ಇದೆ, ಮಂತ್ರಿಗಿರಿ ಕೇಳದೇ ಇದ್ರೂ ಸಿಕ್ತು, ಹೈಕಮಾಂಡ್ ನನ್ನ ಹಿರಿತನವನ್ನ ಪರಿಗಣಿಸಿ ನನಗೆ ಮಂತ್ರಿಗಿರಿಯನ್ನ ಕೊಟ್ಟಿತ್ತು, ಕರೆದವರೇ ಕೊಟ್ಟರು ಹೈಕಮಾಂಡ್ ನಾಯಕರು, ಹಾಗಾಗಿ ಈಗ ನನಗೇನು ಮಂತ್ರಿಗಿರಿ ಬಗ್ಗೆ ಚಿಂತೆ ಇಲ್ಲ ಅಂತ ಶಿವಾನಂದ ಪಾಟೀಲ್ ಬೆಂಗಳೂರಿನಲ್ಲಿ ಹೇಳಿದ್ದಾರೆ. ಏಕೆಂದ್ರೆ ತಾನೊಬ್ಬ ಹಿರಿಯ ಶಾಸಕನಾಗಿದ್ಕೊಂಡು ತನಗೆ ಸಚಿವ ಸ್ಥಾನವನ್ನ ನೀಡುವಂತಹ ಒಂದು ವಿಚಾರದಲ್ಲಿ ಹೈಕಮಾಂಡ್ ನನಗೆ ಸಚಿವ ಸ್ಥಾನ ನೀಡ್ತೀನಿ ಅಂತಂದಾಗ ಸಹಜವಾಗಿ ಒಂದು ಆಶ್ಚರ್ಯ ಆಯಿತು. ಆದ್ರೆ ನಾನು ಕಾದಿದ್ದೆ, ತುಂಬಾ ವರ್ಷಗಳಿಂದ ಕಾದಿದ್ದೆ, ಕೊನೆಗೂ ಕೂಡ ನನಗೆ ಅವಕಾಶ ಸಿಕ್ತು. ಆದ್ರೆ ಈಗ ನಾನು ಮಂತ್ರಿಗಿರಿ ಉಳಿಸ್ಕೊಳ್ಳುವಂತ ಒಂದು ಪ್ರಯತ್ನಕ್ಕೆ ಮುಂದಾಗೋದಿಲ್ಲ, ಮಂತ್ರಿಗಿರಿ ಬೇಡಿ ಅಂದ್ರೆ ಬಿಡೋದಕ್ಕೆ ರೆಡಿ ಅಂತ ಹೇಳಿದ್ದಾರೆ. ನೋಡಿ, ಕ್ಯಾಬಿನೆಟ್ ರೀಸಫಲ್ ಯಾವಾಗಲೂ ಆಗ್ತಾರನೇ ಇರ್ತದೆ. ಅದೇನು ಯಾರು ಹೊಸೊಬ್ರು ಆಗ್ಬೇಕನ್ನೋರು ಇರ್ತಾರೆ, ಹಳಬ್ರು ಇನ್ನೂ ಉಳಿಬೇಕನ್ನೋರು ಇರ್ತಾರೆ. ನಾನು ಎಂದೂ ಆ ಥರದ ಪ್ರಯತ್ನ ಮಾಡಿಲ್ಲ, ಕೊಡುವಂಥ ಡೆಲ್ಲಿಗೂ ಹೋಗಿಲ್ಲ. ನಾನು ನಿಮ್ಗದು ಗೊತ್ತಿದೆ ಏನಿಲ್ಲ ಗೊತ್ತಿಲ್ಲ. ನಾನು ಒಂದು ಸರ್ತಿ ಅರ್ಜಿ ಹಿಡ್ಕೊಂಡು ಎಂದೂ ಡೆಲ್ಲಿಗೆ ಹೋಗಿ ಮಂತ್ರಿ ಆಗಿಲ್ಲ. ನಾನು ಹಿಂದೆ ಹೆಲ್ತ್ ಮಿನಿಸ್ಟ್ರಿ ಇದ್ದಾಗೂ ಅವರೇ ಕರೆದು ಮಾಡಿದ್ದಾರೆ, ಈ ಸರ್ತಿ ಅವರೇ ಕರೆದು ಮಾಡಿದ್ದಾರೆ. ಬಿಡು ಅಂದರೂ ಬಿಡೋಕೆ ರೆಡಿ ಇದ್ದೀವಿ ನಾವು, ಅಲ್ಲಿ ಹೆಲ್ಪ್ ಮಾಡ್ತಿಲ್ಲ. ನಾನು ಹಿಂದೆ 20 ವರ್ಷ ಮಂತ್ರಿನೇ ಆಗಿಲ್ಲ. ನಾನು 4 ಸರ್ತಿ ಆರಿಸಿ ಬಂದಾಗ, ನಾನು 5ನೇ ಸರ್ತಿ ಆರಿಸಿ ಬಂದಾಗ ಆಗಿದ್ದೀನಿ. ಅಷ್ಟು ಪೇಷನ್ಸ್ಲಿ ವೇಟು ಮಾಡಿದ್ದೀನಿ, ಇನ್ನೂ ವೇಟ್ ಮಾಡ್ತೀನಿ. ಸಿಕ್ಕರೆ ನಂದೇನು ಅಭ್ಯಂತರ ಇಲ್ಲ, ಅದಕ್ಕೂ ಕೆಲಸ ಮಾಡ್ತೀನಿ. ನಾನು ಈಗ ನೀವು ಹೆಲ್ತ್ ಕೊಟ್ಟಾಗ ನಾನು ಆರೋಗ್ಯ ಭವನ ನಾನೇ ಕಟ್ಟಿದ್ದೆ, ಕಟ್ಟಿದವ್ನು ನಾನು, ಉದ್ಘಾಟನೆ ಬೇರೆಯವ್ರು ಮಾಡಿದ್ರು. ಹಣೆ ಬರ ಅದಕ್ಕೆ ಏನು ಮಾಡೋಕ್ಕಾಗತ್ತೆ. ಅದೇ ನೋಡಿ, ಕ್ಯಾಬಿನೆಟ್ ರೀಸಫಲ್ಲು ಯಾವಾಗಲೂ ಆಗ್ತಾರೆ, ಹೊಸೊಬ್ರು ಆಗ್ಬೇಕಂತಾರೆ, ಹಳಬ್ರು ಇನ್ನೂ ಉಳಿಬೇಕನ್ನೋರು ಇರ್ತಾರೆ. ನಾನು ಎಂದೂ ಆ ಥರದ ಪ್ರಯತ್ನ ಮಾಡಿಲ್ಲ, ಕೊಡುವಂಥ ಡೆಲ್ಲಿಗೂ ಹೋಗಿಲ್ಲ. ನಾನು ನಿಮ್ಗದು ಗೊತ್ತಿದೆ ಏನಿಲ್ಲ ಗೊತ್ತಿಲ್ಲ. ನಾನು ಒಂದು ಸರ್ತಿ ಅರ್ಜಿ ಹಿಡ್ಕೊಂಡು ಎಂದೂ ಡೆಲ್ಲಿಗೆ ಹೋಗಿ ಮಂತ್ರಿ ಆಗಿಲ್ಲ. ನಾನು ಹಿಂದೆ ಹೆಲ್ತ್ ಮಿನಿಸ್ಟ್ರಿ ಇದ್ದಾಗೂ ಅವರೇ ಕರೆದು ಮಾಡಿದ್ದಾರೆ, ಈ ಸರ್ತಿ ಅವರೇ ಕರೆದು ಮಾಡಿದ್ದಾರೆ. ಬಿಡು ಅಂದರೂ ಬಿಡೋಕೆ ರೆಡಿ ಇದ್ದೀವಿ ನಾವು, ಅಲ್ಲಿ ಹೆಲ್ಪ್ ಮಾಡ್ತಿಲ್ಲ.
ನಾನು ಹಿಂದೆ 20 ವರ್ಷ ಮಂತ್ರಿನೇ ಆಗಿಲ್ಲ. ನಾನು 4 ಸರ್ತಿ ಆರಿಸಿ ಬಂದಾಗ, ನಾನು 5ನೇ ಸರ್ತಿ ಆರಿಸಿ ಬಂದಾಗ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋಕೆ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಮಾರುತಿ. ಈಗಿರುವಂತಹ ಒಂದ್ ಕಡೆ ಸಚಿವ ಸಂಪುಟ ಪುನರ್ರಚನೆ ಆಗಬೇಕು ಅನ್ನುವಂಥ ಒತ್ತಾಯ ಕೇಳಿ ಬರ್ತಾ ಇರುವಂತಹ ಸಂದರ್ಭದಲ್ಲೇ ಶಿವಾನಂದ ಪಾಟೀಲ್ ಕೊಡ್ತಾ ಇರುವಂತಹ ಹೇಳಿಕೆ ಯಾವ ರೀತಿ ಮಹತ್ವ ಪಡ್ಕೋತಾ ಇದೆ. ಅವ್ರು ಹೇಳ್ತಾರೆ ಒಂದ್ ಕಡೆ ಅಂದ್ರೆ ಕೆಲವರು ಸಚಿವ ಸ್ಥಾನ, ಈಗಿರುವಂತಹ ಸಚಿವ ಸ್ಥಾನ ಉಳಿಸ್ಕೊಂಡು ಹೋದ್ರೆ ಸಾಕಪ್ಪ, ಪುನರ್ರಚನೆ ಆದಂತಹ ಸಂದರ್ಭದಲ್ಲಿ ನನ್ನ ಸ್ಥಾನ ಭದ್ರ ಇದ್ರೆ ಸಾಕು ಅನ್ನುವಂಥ ಸಚಿವರ ನಡುವೆ ಬಹಳ ವಿಭಿನ್ನವಾಗಿದೆ ಅವರ ಒಂದು ಹೇಳಿಕೆ, ವಿಭಿನ್ನವಾದಂತಹ ನಿಲುವನ್ನ ತಳ್ತಾ ಇರುವಂಥದ್ದು. ವಸಂತ, ಕಾಂಗ್ರೆಸ್ನಲ್ಲಿ ಸಚಿವ ಸಂಪುಟ ಪುನರ್ರಚನೆಗೆ ಸಾಕಷ್ಟು ದಿನಗಳಿಂದ ಒತ್ತಡ ಹಾಕ್ತಾ ಇರೋದು. ಅಂದರೆ ಹೊಸದಾಗಿ ಆಯ್ಕೆಯಾಗಿರೋ ಆಗಿರ್ಬೋದು ಮತ್ತು ಅದೇ ರೀತಿ ಹಿರಿಯ ಶಾಸಕರು ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಸಾಕಷ್ಟು ದಿನಗಳಿಂದ ಒತ್ತಡ ಹಾಕ್ತಿದ್ದಾರೆ. ಆದಷ್ಟು ಬೇಗ ಸಚಿವ ಸಂಪುಟ ಆಗಬೇಕು ಅಂತ ಕೂಡ ಒತ್ತಾಯ ಹಾಕ್ತಾ ಇರೋದ್ರಿಂದ ಎಲ್ಲ ಒಂದು ಕಡೆ ಶಿವಾನಂದ ಪಾಟೀಲ್ ಇವತ್ತು ಕೊಟ್ಟಿರೋಂಥ ಹೇಳಿಕೆ ಸಾಕಷ್ಟು ಒಂದು ರೀತಿಯಿಂದ ಕುತೂಹಲ ಮೂಡಿಸಿದ್ರು. ಒಂದು ಕಡೆ ಈಗಾಗಲೇ ಸಿದ್ದರಾಮಯ್ಯರು ಕೂಡ ಯಾರೆಲ್ಲನೆಲ್ಲ ಸಚಿವ ಸ್ಥಾನದಿಂದ ಕೈ ಬಿಡಬೇಕು ಎಂಬ ಬಗ್ಗೆ ಕೂಡ ಪಟ್ಟಿ ಮಾಡಿದ್ದಾರೆ ಅಂತ ಕೂಡ ಕಾಂಗ್ರೆಸ್ನಲ್ಲಿ ಚರ್ಚೆ ಆಗ್ತಿದೆ. ಅದರ ನಡುವೆ ಇವತ್ತು ಶಿವಾನಂದ ಪಾಟೀಲ್ ಹೇಳಿರುವಂಥದ್ದು, ನಾನು ಸಚಿವ ಸ್ಥಾನ ಬಿಡಲು ರೆಡಿ ಇದ್ದೀನಿ ಅಂತ ಹೇಳಿರುವಂಥ ಇದೆಲ್ಲ ಒಂದು ರೀತಿಯಾದಂತೆ ಎಲ್ಲರಿಗೂ ಕೂಡ ಒಂದು ರೀತಿ ಸೂಚನೆ ಹೋಗಿದೆಯಾ ಎಂಬ ಪ್ರಶ್ನೆಯು ಕೂಡ ಕಾಣ್ತಾ ಇರೋದು. ಅಂದರೆ ಸಚಿವ ಸ್ಥಾನದಿಂದ ನಮ್ಮನ್ನು ಕೈ ಬಿಡ್ತಾರೆ ಅಂತ ಹಲವು ಸಚಿವರಿಗೆ ನನಗೆ ಸೂಚನೆ ಹೋಗಿದೆಯಾ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇರೋದು. ಒಂದು ಕಡೆ ಶಿವಾನಂದ ಪಾಟೀಲ್ ಹೇಳ್ತಾ ಇರೋದು, ನಾನು ಹಿಂದೆ ಕೂಡ ಸಚಿವ ಸ್ಥಾನಕ್ಕೆ ಆಕಾಂಕ್ಷಿ ಆಗಿರಲಿಲ್ಲ ಮತ್ತು ನಾನು ಹೈಕಮಾಂಡ್ ನಾಯಕನ ಭೇಟಿಯಾಗಿ ಕೂಡ ಚರ್ಚೆ ಮಾಡಿರಲಿಲ್ಲ. ಅವರಾಗೆ ಕೊಟ್ಟರು ನಾನು ಸಚಿವರಾಗಿ ಮುಂದುವರಿತೀನಿ. ಒಂದು ವೇಳೆ ಅವರೇನಾದರೂ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಅಂದರೆ ನಾನು ಕೊಡ್ತೀನಿ. ನಮ್ಮಲ್ಲಿ ಸಾಕಷ್ಟು ಜನ ಸಚಿವ ಸ್ಥಾನ ಉಳಿಸ್ಕೊಳ್ಳಲು ನಿಟ್ಟಿನಲ್ಲಿ ಕಸರತ್ತನ್ನು ಮಾಡ್ತಿದ್ದಾರೆ. ನಾನು ಆ ರೀತಿಯಾದಂಥ ಕಸರತ್ತು ಮಾಡಲ್ಲ. ಯಾಕೆಂದರೆ ಹಿರಿಯ ಶಾಸಕರಾಗಿರ್ಬೋದು ಮತ್ತು ಹೊಸದಾಗಿ ಆಯ್ಕೆ ಆಗಿರೋರು ಕೂಡ ಸಚಿವ ಸ್ಥಾನ ಆಕಾಂಕ್ಷಿ ಆಗಿದ್ದಾರೆ, ಅವ್ರಿಗೂ ಕೂಡ ಒಂದು ಅವಕಾಶ ಸಿಗಬೇಕು. ಆ ನಿಟ್ಟಿನಲ್ಲಿ ಇವತ್ತೊಂದು ಹೇಳಿಕೆಯನ್ನು ಕೊಟ್ಟಿರೋದು. ಒಂದು ಕಡೆ ಎಲ್ಲೋ ಒಂದು ಕಡೆ ಸಾಕಷ್ಟು ಹಿರಿಯ ಸಚಿವರು ಏನಿದ್ದಾರೆ, ಹಿಂದೆ ಹಲವು ಬಾರಿ ಸಚಿವರಾಗಿದ್ದರೂ ಕೂಡ ಈ ಬಾರಿ ಕೂಡ ಮುಂದಿನ ಬಾಕಿ ಉಳಿದಿರುವಂಥ 2 ವರ್ಷ ಸಚಿವರಾಗಿ ಮುಂದುವರಿಬೇಕು ಅಂತ ನಿಟ್ಟಿನಲ್ಲಿ ಕಸರತ್ತನ್ನು ಮಾಡ್ತಾ ಇರೋದು. ಹೈಕಮಾಂಡ್ ನಾಯಕರನ್ನ ಕೂಡ ಭೇಟಿ ಆಗ್ತಾ ಇರೋದು. ಅದರ ನಡುವೆ ಶಿವಾನಂದ ಪಾಟೀಲ್ ಒಂದು ರೀತಿಯಾದಂಥ ಹೇಳಿಕೆ ಸಾಕಷ್ಟು ಕುತೂಹಲ ಮೂಡಿರುವಂಥದ್ದು. ವಸಂತ, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ ಮಾರುತಿ.